ಸೊ ಇನ್ನು ಮುಂದಿನ ರಾಶಿ ಕಟಕ ರಾಶಿಗೆ ಬರೋದಾದ್ರೆ ಏಪ್ರಿಲ್ ಮಂತ್ ಹೇಗಿರುತ್ತೆ ಕಟಕ ರಾಶಿಯವರಿಗೆ ಅವರ ಆರೋಗ್ಯದ ವಿಚಾರವಾಗಿ, ಹಾಗೆ ರಿಲೇಶನ್ಶಿಪ್ ಮತ್ತು ಹಣಕಾಸು ಒಂದು ಕಾರ್ಡು ಬಂತು. ಸೊ ಹಾಗಾಗಿ ಏಪ್ರಿಲ್ ಆರೋಗ್ಯದ ಕಾರ್ಡು. ಓಕೆ, ಸೊ ರಿಲೇಶನ್ಶಿಪ್ ಹೇಗಿರುತ್ತೆ? ರಿಲೇಶನ್ಶಿಪ್ ಹೇಗಿರುತ್ತೆ, ಓಕೆ, ಹಾಗೆ ಹಣಕಾಸಿನ ವಿಚಾರವಾಗಿ ಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದರೆ, ಈಗ ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಕಾರ್ಡ್ ತುಂಬ ಪಾಸಿಟಿವ್ ಆದಂಥ ಕಾರ್ಡ್ ಇದು. ಸನ್ ಕಾರ್ಡ್ ಇದು ಲಾಂಗ್ ಟೈಮ್ ಹೆಲ್ದಿ ತೋರಿಸುತ್ತೆ. ಅಂದರೆ ಯಾವುದೇ ಹೆಲ್ತ್ ಇಶ್ಯೂಸ್ ಬಂದ್ರೂ ನೀವು ರಿಸಾಲ್ವ್ ಮಾಡ್ಕೋತೀರಾ ಈ ಟೈಮಲ್ಲಿ. ಆರೋಗ್ಯವಾಗಿ ನೀವು ಮಾಡುವಂಥ ಕೆಲಸಗಳನ್ನು ಹ್ಯಾಪಿಯಾಗಿ, ಸಂತೋಷವಾಗಿ, ಖುಷಿಯಾಗಿ ಮಾಡಿಕೊಂಡು ಹೋಗುವಂಥ ಟೈಮ್ ಇದು ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಸೊ ಪಾಸಿಟಿವ್ ಆಗಿ ಮುಂದೆ ಹೋಗುವಂಥ ಟೈಮ್ ಇದು. ಇನ್ನು ಎರಡನೇ ಕಾರ್ಡ್ ಬಂದು ನಮ್ಮ ರಿಲೇಶನ್ಶಿಪ್ ವಿಚಾರಕ್ಕೆ. ಸೊ ಇದು 2 of Wands ಅನ್ನುವಂಥ ಕಾರ್ಡ್. ಕನ್ಫ್ಯೂಷನ್ ಇದೆ ನಿಮಗೆ, ಈ ರಿಲೇಶನ್ಶಿಪ್ಪಲ್ಲಿ ನನಗೆ ಪಾಸಿಟಿವ್ ಇದೆಯಾ ಅಥವಾ ಇಲ್ವಾ, ನಾನು ಏನು ಮಾಡ್ತಾ ಇದ್ದೀನಿ, ಇದರಲ್ಲಿ ನನಗೆ ಯಾವ ಥರ ನನ್ನ ಎಫರ್ಟ್ನ ಹಾಕಿದ್ರೆ ಇದನ್ನು ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಬೋದು. ಇಂಬ್ಯಾಲೆನ್ಸ್ ಸಿಚುವೇಶನ್ ತೋರಿಸ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಯಾವುದೇ ಡಿಸಿಷನ್ನ ತೊಗೊಳಕ್ಕಾಗದೇ ಇರುವಂಥ ಕನ್ಫ್ಯೂಸ್ಡ್ ಸ್ಟೇಟ್ ಈ ಟೈಮಲ್ಲಿ ಕರ್ಕಾಟಕ ರಾಶಿಯವರಿಗೆ ರಿಲೇಶನ್ಶಿಪ್ ವಿಚಾರದಲ್ಲಿ ಇರುತ್ತೆ. ಸೊ ಯಾವುದೇ ಡಿಸಿಷನ್ಸ್ನ ಈ ಟೈಮಲ್ಲಿ ತಗೋಬೇಡಿ. ಈ ರಿಲೇಶನ್ಶಿಪ್ ಬೇಕು ಅಥವಾ ಬೇಡ ಎರಡನ್ನೂ ಈ ಟೈಮಲ್ಲಿ ಡಿಸೈಡ್ ಮಾಡೋದು ಬೇಡ. ಸ್ವಲ್ಪ ಟೈಮ್ ಕೊಡಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕೆಂದರೆ ನಾನು ಆವಾಗಲೂ ಹೇಳ್ತಾ ಇದ್ದೆ, ರಿಲೇಶನ್ಶಿಪ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಅಷ್ಟು ನಮಗೆ ಇದು ಪಾಸಿಟಿವಾ ನೆಗೆಟಿವಾ ಅಥವಾ ಇದರಲ್ಲಿ ಏನು ಪ್ರೋಸ್ ಆ್ಯಂಡ್ ಕಾಸಸ್ ಏನಿದೆ, ತೊಂದರೆ ಏನಿದೆ, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂಥ ಟೈಮ್. ಯಾವುದೇ ಡಿಸಿಷನ್ನ ಅರ್ಜೆಂಟ್ಗೆ ತೊಗೊಳ್ಳೋದು ಬೇಡ, ಹರಿಯಲ್ಲಿ ತೊಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು. ಇನ್ನು ಮೂರನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರಕ್ಕೆ. ನೀವು ಮಾಡ್ತಾ ಇರುವಂಥ ಕೆಲಸದ ಡೈರೆಕ್ಷನ್ನ ನೀವು ಚೇಂಜ್ ಮಾಡಬೇಕು. ನೀವು ಕತ್ಲು ಕಡೆ ಹೋಗ್ತಾ ಇದ್ದೀರಾ, ಎಲ್ಲಿ ದುಡ್ಡಿಲ್ಲ ಅದ್ರ ಕಡೆ ಹೆಚ್ಚು ಎಫರ್ಟ್ನ ಹಾಕ್ತಾ ಇದ್ದೀರಾ. ಹೊಸ ಆಪರ್ಚುನಿಟಿಗಳು ಬರ್ತಾ ಇದೆ. ಆ ಆಪರ್ಚುನಿಟಿಗಳನ್ನು ನೋಡ್ದಂಗೆ ಯಾವುದೋ ಓಲ್ಡ್ ಮೆಥಡ್ನಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇರುವಂಥದ್ದು ತೋರಿಸ್ತಾ ಇದೆ. ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಚಾಲೆಂಜಸ್ ಬರ್ತಾ ಇದೆ, ಅದರಿಂದ ನೀವು ಮೂವ್ ಆನ್ ಆಗಬೇಕು. ನೀವು ಬಿಸ್ನೆಸ್ ಮಾಡ್ತಿದ್ರೆ ಈ ಟೈಮಲ್ಲಿ ಕೆಲವು ಲಾಸಸ್ನ ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ ಅಂತ